ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಸ್ಫೂರ್ತಿ ಚಾನಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸ್ಫೂರ್ತಿ ಚಾನಲ್ ಮೇನ್ಲಿ ಫೋಕಸ್ ಆನ್ ಎಕನಾಮಿಕ್ ವಿಂಡೋಸ್. ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರದ ವಿಷಯಗಳನ್ನು ಕುರಿತು ಚರ್ಚಿಸುವ ಉದ್ದೇಶದಿಂದ ಈ ಹೊಸ ಚಾನಲ್ನ ನಾನು ಪ್ರಾರಂಭಿಸಿದ್ದೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ನಾನು ಅಪ್ಲೋಡ್ ಮಾಡುವಂಥ ಹೊಸ ವೀಡಿಯೋಸ್ನ ನೋಡಿ, ಹಾಗೆ ಮತ್ತಷ್ಟು ಅರ್ಥಶಾಸ್ತ್ರದ ವಿಷಯಗಳ ಬಗ್ಗೆ ಪರಿಣಿತಿಯನ್ನು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ಟುಡೇ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಬಳಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸಂಖ್ಯಾಶಾಸ್ತ್ರದ ಬಳಕೆಯಲ್ಲಿ ಒಂದು ಮುಖ್ಯವಾದ ವಿಷಯ ಸೂಚ್ಯಂಕ. ಆ ಸೂಚ್ಯಂಕದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಒನ್ ಸೆಕೆಂಡ್. ವೆಲ್ಕಮ್ ಟು ಯು ಆಲ್. ಓಕೆ, ಲೆಟ್ಸ್ ವೆಲ್ಕಮ್ ಟು ಒನ್ಸ್ ಅಗೇನ್ ಯು ಆಲ್. ಟುಡೇಸ್ ಟಾಪಿಕ್ ಇಂಡೆಕ್ಸ್ ನಂಬರ್ಸ್, ಸೂಚ್ಯಂಕ ಸಂಖ್ಯೆಗಳು. ಸೊ ಸೂಚ್ಯಂಕವನ್ನು ಎಷ್ಟು ಮಹತ್ವಪೂರ್ಣವಾಗಿ, ಅದರಲ್ಲೂ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಒಂದು ಮಾಪನದ ವಿಧಾನ ಸೂಚ್ಯಂಕ. ಆ ಸೂಚ್ಯಂಕ ಅಂದರೆ ಏನು, ಸೂಚ್ಯಂಕವನ್ನು ಹೇಗೆ ಮಾಪನ ಮಾಡ್ತಾರೆ, ಸೂಚ್ಯಂಕದ ಲಕ್ಷಣಗಳೇನು, ಒಂದು ಸೂಚ್ಯಂಕವನ್ನು ರಚನೆ ಮಾಡುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಸೂಚ್ಯಂಕದ ಅರ್ಥ, ಮೀನಿಂಗ್ ಆಫ್ ಇಂಡೆಕ್ಸ್. ಸೂಚ್ಯಂಕ ಅಂದರೆ ಆರ್ಥಿಕ ಚಲಪರಿಣಾಮಗಳಲ್ಲಿ ವಿವಿಧ ಸಮಯಗಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತೋರಿಸುವ ಸಂಖ್ಯೆಗೆ ಸೂಚ್ಯಂಕಗಳು ಎನ್ನುವರು. ಆರ್ಥಿಕ ಚಲಪರಿಣಾಮಗಳು, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ, ಬೆಲೆ, ಬೇಡಿಕೆ, ಪೂರೈಕೆ, ಉತ್ಪಾದನೆ, ಹೂಡಿಕೆ, ಆಮದು, ರಫ್ತು, ವಿನಿಮಯ, ಹೀಗೆ ಇತ್ಯಾದಿ ಆರ್ಥಿಕ ಚಲಪರಿಣಾಮಗಳು ದಿನದಿಂದ ದಿನಕ್ಕೆ ಬದಲಾವಣೆಗೆ ಒಳಗಾಗ್ತವೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ವೆರಿ ರೀಸೆಂಟ್ಲಿ ನೀವು ನೋಡಿರ್ಬೋದು, ಈರುಳ್ಳಿ ಬೆಲೆ ಸಡನ್ನಾಗಿ 100 ರೂಪೀಸ್ಗೆ ಏರಿತು, 100 ರೂಪಾಯಿ ಆಗಿತ್ತು. ಈಗ ಮತ್ತೆ ಅದೇ ಬೆಲೆ ಕಡಿಮೆ ಆಗಿದೆ. ಅಂದರೆ ಬೆಲೆಯಲ್ಲಿ ಏರಿಳಿತಕ್ಕೆ ಒಳಗಾಗುತ್ತೆ. ಬೆಲೆ ಏರಿಳಿತಕ್ಕೆ ಒಳಗಾದಂತೆ ಹಣದ ಮೌಲ್ಯದಲ್ಲೂ ಸಹ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅದೇ ರೀತಿ ಆಮದುವಿನಲ್ಲಿ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ರಫ್ತು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಕೃಷಿ ಉತ್ಪನ್ನದ ಸರಕುಗಳು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಇದು ಹೇಗೆ ಏರಿಳಿತಕ್ಕೆ ಒಳಗಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅದಕ್ಕೆ ಸೂಚ್ಯಂಕವನ್ನು ರಚನೆ ಮಾಡುವುದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗೆ ಸೂಚ್ಯಂಕವು ಒಂದು ಸಂಖ್ಯಾಶಾಸ್ತ್ರೀಯ ಅಳತೆಗೋಲಾಗಿದ್ದು ವಿಭಿನ್ನ ಸಂದರ್ಭಗಳಲ್ಲಿ ಚಲಗಳಲ್ಲಿ ಉಂಟಾಗುವ ಸಾಪೇಕ್ಷ ಬದಲಾವಣೆಗಳನ್ನು ತಿಳಿಸುತ್ತದೆ. ಅಫ್ಕೋರ್ಸ್, ವಿಭಿನ್ನ ಸಂದರ್ಭಗಳಲ್ಲಿ ಉಂಟಾಗುವ ಸಾಪೇಕ್ಷ ಬದಲಾವಣೆಗಳನ್ನು ತಿಳಿಸೋದೇ ಸೂಚ್ಯಂಕ. ಇದು ಒಂದು ಸಂಖ್ಯಾಶಾಸ್ತ್ರದ ಅಳತೆಗೋಲು. ಹೌದು, ಕೃಷಿ ಉತ್ಪನ್ನ 2020ರಲ್ಲಿ ಹೊಂದಿರುತ್ತೆ, 2019ರಲ್ಲಿ ಹೊಂದಿರುತ್ತೆ, 2018ರಲ್ಲಿ ಹೊಂದಿರುತ್ತೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಉತ್ಪನ್ನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಆ ಕೃಷಿ ಉತ್ಪನ್ನದಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗಿದೆ ಅನ್ನೋದನ್ನು, ಆ ಒಂದು ಸಾಪೇಕ್ಷ ಬದಲಾವಣೆಯನ್ನು ತಿಳಿಸೋದೆ ನಮಗೆ ಸೂಚ್ಯಂಕ. ಜೊತೆಗೆ ಈ ಸೂಚ್ಯಂಕವನ್ನು ರಚನೆ ಮಾಡುವಾಗ, ಅದನ್ನು ಮಾಪನ ಮಾಡುವಾಗ ನಾವು ಒಂದು ಮೂಲ ವರ್ಷವನ್ನು ಆಯ್ಕೆ ಮಾಡ್ಕೋತೀವಿ. ದಟ್ ಈಸ್ ಕಾಲ್ಡ್ ಆಸ್ ಬೇಸ್ ಇಯರ್. ಆ ಮೂಲ ವರ್ಷ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಆರ್ಥಿಕ ಏರಿಳಿತಕ್ಕೆ ಒಳಗಾಗದೇ ಇರುವಂತಹ ಒಂದು ಆರ್ಥಿಕ ವರ್ಷವನ್ನು ಒಂದು ಮೂಲ ವರ್ಷವನ್ನಾಗಿ ಆಯ್ಕೆ ಮಾಡಿಕೊಂಡು ಪ್ರಸ್ತುತ ವರ್ಷದಲ್ಲಿ ಆಗುವ ಸರಕುಗಳ ಪ್ರಮಾಣ ಮತ್ತು ಸರಕುಗಳ ಬೆಲೆಗಳನ್ನು ಮೂಲ ವರ್ಷದಲ್ಲಿ ಉಂಟಾದ ಸರಕಿನ ಬೆಲೆ ಮತ್ತು ಸರಕಿನ ಪ್ರಮಾಣದ ಜೊತೆ ಹೋಲಿಕೆ ಮಾಡಿ ಅದರ ನಡುವೆ ಇದ್ದಂತಹ ಬದಲಾವಣೆಯನ್ನು ಸೂಚ್ಯಂಕದ ಮೂಲಕ ನಾವು ಅರ್ಥೈಸ್ಕೋಬೋದು. ಹಾಗಿದ್ದಾಗ ಆ ಬೇಸ್ ಇಯರನ್ನು ಒಂದು ಮೂಲ ವರ್ಷವನ್ನಾಗಿ ತೆಗೆದುಕೊಂಡಾಗ ಮಾತ್ರ ನಾವು ಪ್ರಸ್ತುತ ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ, ಅದು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಒನ್, ಸೂಚ್ಯಂಕ ಸಂಖ್ಯೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. The first one,
ಸೂಚ್ಯಾಂಕವನ್ನು ಸಂಖ್ಯೆಯ ಮೂಲಕ ವ್ಯಕ್ತಪಡಿಸಲಾಗುತ್ತದೆ. ಹೌದು, ನಾವು ಯಾವಾಗಲೂ ಸಂಖ್ಯೆಯ ಮೂಲಕ ವ್ಯಕ್ತಪಡಿಸಿದಾಗ ಈಸಿಯಾಗಿ ನೆನ್ಪಿಟ್ಕೋತೀವಿ, ಅದನ್ನು ಮೆಮೊರೈಸ್ ಮಾಡ್ಕೋತೀವಿ, ಮತ್ತು ಅದನ್ನು ಸುಲಭವಾಗಿ ನಾವು ಕೂಡ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಕೂಡ ಸೂಚ್ಯಾಂಕವನ್ನು ರಚನೆ ಮಾಡಿ ಸೂಚ್ಯಾಂಕದ ಮೂಲಕ ಮಾಪನ ಮಾಡಿದಾಗ ಅದನ್ನು ಅಂಕಿ ಸಂಖ್ಯೆಯ ಮೂಲಕ ವ್ಯಕ್ತಪಡಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್ 80%, 30%, 105%, 120%, ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ನಂಬರ್ಸ್. ಅಂಡ್ ದ ನೆಕ್ಸ್ಟ್ ಒನ್, ಶೇಕಡಾಂಶದಲ್ಲಿ ತೋರಿಸಲಾಗುತ್ತದೆ. ಹೌದು, ಮೂಲ ವರ್ಷದ ಜೊತೆ ಪ್ರಸ್ತುತ ವರ್ಷದಲ್ಲಾದ ಸರಕಿನ ಬೆಲೆ ಮತ್ತು ಸರಕಿನ ಪ್ರಮಾಣದ ಬದಲಾವಣೆಯನ್ನು ಅಳತೆ ಮಾಡಿ ಅದನ್ನು ಶೇಕಡವಾರು ರೂಪದಲ್ಲಿ ತೋರಿಸಲಾಗುತ್ತದೆ. ದಟ್ ಮೀನ್ಸ್ 103%, 108%, 98%, 56%, ಹೀಗೆ ಅದನ್ನು ಶೇಕಡಾಂಶದ ರೂಪದಲ್ಲಿ ತೋರಿಸೋದ್ರಿಂದ ಈಸಿಯಾಗಿ ಮತ್ತಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಸಾಪೇಕ್ಷ ಬದಲಾವಣೆಗಳನ್ನು ಅಳತೆ ಮಾಡಲಾಗುತ್ತದೆ. ಹೌದು, ಸಾಪೇಕ್ಷ ಬದಲಾವಣೆಗಳು, ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಕೃಷಿ ಉತ್ಪಾದಿತ ಸರಕುಗಳು. ಸೊ ಈ ಕೃಷಿ ಉತ್ಪಾದಿತ ಸರಕುಗಳಲ್ಲಿ ನಾವು ಭತ್ತ, ರಾಗಿ, ಗೋಧಿ, ಜೋಳ, ನವಣೆ, ಹೀಗೆ ಅನೇಕ ಸರಕುಗಳನ್ನು ಉತ್ಪಾದನೆ ಮಾಡೋದನ್ನು ನಾವು ನೋಡ್ತೀವಿ. ಸೊ ಕೃಷಿ ಉತ್ಪಾದಿತ ಸರಕುಗಳಲ್ಲಿ ಆದಂತಹ ಸಾಪೇಕ್ಷ ಬದಲಾವಣೆ ಅಂದರೆ, ಫಾರ್ ಎಕ್ಸಾಂಪಲ್ 2015ರಲ್ಲಿ ಅದರ ಉತ್ಪಾದನೆ ಪ್ರಮಾಣ ಹೇಗಿತ್ತು, 2018ರಲ್ಲಿ ಅದರ ಉತ್ಪಾದನೆ ಪ್ರಮಾಣ ಹೇಗಿದೆ, ಆ ಒಂದು ಸಾಪೇಕ್ಷ ಬದಲಾವಣೆಯನ್ನು ಸೂಚ್ಯಾಂಕದ ಅಂಕಿ ಸಂಖ್ಯೆಯ ಮೂಲಕ ಶೇಕಡಾಂಶದಲ್ಲಿ ತೋರಿಸೋದು ಸಹ ಮತ್ತೊಂದು ಪ್ರಮುಖ ಲಕ್ಷಣ ಆಗಿದೆ. ಅಂಡ್ ದ ನೆಕ್ಸ್ಟ್ ಒನ್, ಸರಾಸರಿಯ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಹೌದು, ಇಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತೆ ಸರಕುಗಳ ಬೆಲೆಗಳಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಜೊತೆಗೆ ಈ ಸರಕುಗಳ ಬೆಲೆಗಳನ್ನು ವ್ಯಕ್ತಪಡಿಸುವಾಗ ಎಲ್ಲ ಬೆಲೆಗಳನ್ನು ಗಣನೆಗೆ ತೆಗೆದುಕೊಂಡು ಅದರಲ್ಲಿ ಒಂದು ಸರಾಸರಿಯ ಬೆಲೆಯನ್ನು ಆಧಾರವಾಗಿಟ್ಕೊಂಡು ಸೂಚ್ಯಾಂಕವನ್ನು ರಚನೆ ಮಾಡಲಾಗುತ್ತೆ. ಹಾಗಾಗಿ ಸರಾಸರಿಯ ವಿಧಾನಗಳಾದ ಅಂಕಗಣಿತ ಸರಾಸರಿ ಇರ್ಬೋದು, ಮಧ್ಯಕ ಆಗ್ಬೋದು, ಬಹುಳಕ ಆಗ್ಬೋದು, ಜಾಮಿತಿಯ ಸರಾಸರಿ ಇರ್ಬೋದು, ಹಾಗೆ ಹರಾತ್ಮಕ ಸರಾಸರಿ, ಹಾರ್ಮೋನಿಕ್ ಮೀನ್ ಅಂತ ಕರೀತಾರೆ. ಇವುಗಳ ರೂಪದಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನಾವು ಸೂಚ್ಯಾಂಕವನ್ನು ಸರಾಸರಿಯ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಮೂಲ ವರ್ಷದ ಜೊತೆ ಹೋಲಿಕೆ ಮಾಡಲಾಗುತ್ತದೆ. ಮೂಲ ವರ್ಷ ಅಂದರೆ ಬೇಸ್ ಇಯರ್. ಸೊ ಪ್ರಸ್ತುತ ವರ್ಷದ ಸರಕಿನ ಬೆಲೆ ಮತ್ತು ಸರಕಿನ ಪ್ರಮಾಣವನ್ನು, ಅದರಲ್ಲಿ ಆಗ್ತಕ್ಕಂಥ ಸಾಪೇಕ್ಷ ಬದಲಾವಣೆಗಳನ್ನು ಒಂದು ಮೂಲ ವರ್ಷದ ಜೊತೆ, ಬೇಸ್ ಇಯರ್ ಅಂತ ಕರೀತಾರೆ, ಆ ಮೂಲ ವರ್ಷದ ಜೊತೆ ಹೋಲಿಕೆ ಮಾಡೋದ್ರಿಂದ ಪ್ರಸ್ತುತದಲ್ಲಿ ಅದು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಈ ಮೂಲ ವರ್ಷವನ್ನು ಆಯ್ಕೆ ಮಾಡಿಕೊಂಡಾಗ ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆ್ಯಸ್ ಅನ್ 100. ಸೊ ಇದನ್ನು 100 ಅಂತ ಯಾವಾಗ್ಲೂ 100ಕ್ಕೆ ಸಮನಾಗಿದೆ ಎಂದು ತೋರಿಸುತ್ತೆ. ಹಾಗಾಗಿ ಮೂಲ ವರ್ಷ ಯಾವಾಗಲೂ 100ಕ್ಕೆ ಸಮನಾಗಿರುತ್ತೆ. ಆ 100ಕ್ಕೆ ಸಮನಾಗಿದ್ದಾಗ ಪ್ರಸ್ತುತ ವರ್ಷದ ಹೋಲಿಕೆಯಲ್ಲಿ ಮಾಪನದಲ್ಲಿ 100ಕ್ಕಿಂತ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅನ್ನೋದನ್ನು ನಾವು ಮೂಲ ವರ್ಷದ ಜೊತೆ ಹೋಲಿಕೆ ಮಾಡಿ ಪ್ರಸ್ತುತದಲ್ಲಿ ಆ ಸರಕಿನ ಬೆಲೆ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಇದು ನಿಮಗೆ ಸೂಚ್ಯಾಂಕ ಸಂಖ್ಯೆಯ ಲಕ್ಷಣಗಳು. ನೆಕ್ಸ್ಟ್ ಒನ್, ಒಂದು ಸೂಚ್ಯಾಂಕವನ್ನು ರಚನೆ ಮಾಡಬೇಕಾದ್ರೆ ಅನೇಕ ಹಂತಗಳನ್ನು ನಾವು ನೋಡ್ತೀವಿ. ಸ್ಟೆಪ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ದ ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಬೇಸ್ ಇಯರ್, ಮೂಲ ವರ್ಷದ ಆಯ್ಕೆ. ಸೊ ನಾವು ಸೂಚ್ಯಾಂಕವನ್ನು ರಚನೆ ಮಾಡಬೇಕು ಅಂದರೆ ಫಸ್ಟು ನಾವು ಒಂದು ಮೂಲ ವರ್ಷವನ್ನು ಆಯ್ಕೆ ಮಾಡ್ಕೋಬೇಕು. ಆ ಮೂಲ ವರ್ಷವು ಯಾವುದೇ ಆರ್ಥಿಕ ಏರಿಳಿತಕ್ಕೆ ಅತಿಯಾದ ಪ್ರಮಾಣದಲ್ಲಿ ಒಳಗಾಗಬಾರ್ದು. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಸುನಾಮಿ ಆಗುತ್ತೆ, ಬರಗಾಲ ಹೆಚ್ಚಾಗುತ್ತೆ, ವಾರ್ ಆಗುತ್ತೆ, ಹೌದಲ್ಲ. ಸೊ ಪ್ರವಾಹಗಳು ಉಂಟಾಗ್ತವೆ, ಮತ್ತು ಆರ್ಥಿಕ ಏರಿಳಿತಗಳು ಅತಿಯಾದ ವೈಪರೀತ್ಯಕ್ಕೆ ಒಳಗಾದಾಗ ಅದನ್ನು ನಾವು ಮೂಲ ವರ್ಷ ಅಂತ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂತಹ ವೈಪರೀತ್ಯಗಳು, ಏರಿಳಿತಗಳು ಕಡಿಮೆ ಇದ್ದಂತಹ ವರ್ಷವನ್ನು ಒಂದು ಮೂಲ ವರ್ಷವನ್ನಾಗಿ ಆಯ್ಕೆ ಮಾಡ್ಕೋಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್, ಸರಕುಗಳ ಆಯ್ಕೆ. ಸೊ ಇಲ್ಲಿ ನಾವು ಸರಕುಗಳನ್ನು ಆಯ್ಕೆ ಮಾಡ್ಕೋಬೇಕು.
ಯಾವ ಸರಕಿಗೆ ನಾವು ಸೂಚ್ಯಾಂಕವನ್ನು ರಚನೆ ಮಾಡ್ತಾ ಇದೀವೋ ಆ ಸರಕುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಸರಕುಗಳಲ್ಲಿ ಆ ಒಂದು ಪ್ರಿಯಾರಿಟಿ ಅಂದರೆ ಆದ್ಯತೆ ಅಂತ ಕರಿತೀವಿ. ಅನುಭೋಗಿಯ ಆದ್ಯತೆಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏರಿಳಿತಕ್ಕೆ ಒಳಪಡುತ್ತೆ. ಅಂದರೆ ಒಂದು ಕಡೆ ಯಾವುದೋ ಒಂದು ವಸ್ತುವಿಗೆ ಹೆಚ್ಚಾಗಿರೋದು, ಮತ್ತೊಂದು ಕಡೆಗೆ ಆ ವಸ್ತುವಿಗೆ ಬೇಡಿಕೆ ಕಡಿಮೆ ಇರುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾರ್ತಲ್ಲಿ ನಾವು ಜಾಸ್ತಿ ರೈಸ್ ಅಥವಾ ರಾಗಿ ಈ ರೀತಿಯಾದಂತಹ ಸರಕುಗಳನ್ನು ಹೆಚ್ಚಾಗಿ ಬಳಸ್ತೀವಿ. ಅದೇ ನಾವು ಸೌತಲ್ಲಿ ನಾವು ಹೆಚ್ಚಾಗಿ ಭತ್ತ, ರಾಗಿ ಈ ರೀತಿಯಾದ ಸರಕುಗಳನ್ನು ಬಳಸ್ತೀವಿ. ಅದೇ ನಾವು ನಾರ್ತಿಗೆ ಹೋದಾಗ ಗೋಧಿ, ಜೋಳವನ್ನು ಹೆಚ್ಚಾಗಿ ಬಳಸ್ತೀವಿ. ಸೊ ಹಾಗಾಗಿ ನಾವು ಸರಕುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅನುಭೋಗಿಗೆ ಹೆಚ್ಚು ಪ್ರಾಮುಖ್ಯತೆ ಇರುವಂತಹ, ಅನುಭೋಗಿಗೆ ಹೆಚ್ಚು ಉಪಯುಕ್ತವಾಗುವಂತಹ ಸರಕುಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ದ ಸೆಕೆಂಡ್ ಸ್ಟೆಪ್. ಆ್ಯಂಡ್ ದ ಥರ್ಡ್ ಒನ್, ಬೆಲೆಗಳ ಸಂಗ್ರಹ, ಕಲೆಕ್ಷನ್ ಆಫ್ ಪ್ರೈಸಸ್. ಸೊ ಈಗ ಮೂಲ ವರ್ಷವನ್ನು ಆಯ್ಕೆ ಮಾಡ್ಕೊಂಡ್ವಿ, ಸರಕುಗಳ ಬೆಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಅದರ ಬೆಲೆಗಳನ್ನು ಸಂಗ್ರಹ ಮಾಡಬೇಕು. ನಾವು ಸಂಗ್ರಹಿಸಿದ ಸರಕುಗಳ ಬೆಲೆಗಳು ವಿವಿಧ ಪ್ರದೇಶದಲ್ಲಿ ಹೇಗೆ ಇದೆ ಅನ್ನೋದನ್ನು ಸಂಗ್ರಹ ಮಾಡೋದು ನಮಗೆ ಮೂರನೆಯ ಹಂತ. ಆ ಸಂಗ್ರಹಿಸಿದ ಬೆಲೆಗಳಲ್ಲಿ 2 ವಿಧಾನದ ಮೂಲಕ ನಾವು ಬೆಲೆಗಳನ್ನು ಸಂಗ್ರಹ ಮಾಡ್ಬೋದು. ಒಂದು, ಸಗಟು ವ್ಯಾಪಾರದ ಬೆಲೆ ಅಥವಾ ಸಗಟು ಸರಕುಗಳ ಬೆಲೆ, ಮತ್ತೊಂದು ಚಿಲ್ಲರೆ ಬೆಲೆ ಅಂತ ಇದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಮತ್ತೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಲ್ಲಿ ನಾವು ಬೆಲೆಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಹೋಲ್ಸೇಲ್ ಅಂದರೆ ಸಗಟು ಬೆಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವೋ ಅಥವಾ ಚಿಲ್ಲರೆ ಬೆಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಇದನ್ನು ಗಮನಿಸ್ಕೊಂಡು ನಾವು ಒಂದು ಸೂಕ್ತವಾದ ಬೆಲೆಯನ್ನು ತೆಗೆದುಕೋಬೇಕು. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್, ಸರಾಸರಿ ಆಯ್ಕೆ, ಸೆಲೆಕ್ಷನ್ ಆಫ್ ಆವ್ರೇಜ್ ಅಂತ ಇದೆ. ನಾನು ಆಲ್ರೆಡಿ ಹೇಳಿದೆ, ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳಲ್ಲಿ ಮುಖ್ಯವಾಗಿ ಸರಾಸರಿಯನ್ನು ಕಂಡುಹಿಡಿಯೋದಕ್ಕೋಸ್ಕರನೇ ಆ ಮಾಪನ ಇರೋದನ್ನು ನಾವು ನೋಡ್ತೀವಿ. ಅಲ್ಲಿ 5 ವಿಧಾನಗಳನ್ನು ನಾವು ನೋಡ್ತೀವಿ. ಅರ್ಥಮೆಟಿಕ್ ಮೀನ್, ಮೀನ್, ಮೋಡ್, ಹಾರ್ಮೋನಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಅಂತ ಕರೀತಾರೆ. ಅಂಕಗಣಿತ ಸರಾಸರಿ, ಮಧ್ಯಕ, ಬಹುಳಕ, ಹರಾತ್ಮಕ ಸರಾಸರಿ, ಜಾಮಿತಿಯ ಸರಾಸರಿ. ಸೊ ನಾವು ಸೂಚ್ಯಾಂಕವನ್ನು ರಚನೆ ಮಾಡುವಾಗ ಯಾವ ಸರಕಿಗೆ ಸೂಚ್ಯಾಂಕವನ್ನು ರಚನೆ ಮಾಡ್ತಾ ಇದೆಯೋ ಅದಕ್ಕೆ ಸೂಕ್ತವಾದ ಒಂದು ಸರಾಸರಿಯ ವಿಧಾನವನ್ನು ನಾವು ಆಯ್ಕೆ ಮಾಡ್ಕೋಬೋದು. ಯಾವುದಾದ್ರೂ ಕೂಡ ನಾವು ಆಯ್ಕೆಯನ್ನು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಜಿಯೋಮೆಟ್ರಿಕ್ ಮೀನನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ರೇಖಾಚಿತ್ರದ ಮೂಲಕ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಆ ರೇಖಾಚಿತ್ರ ನೋಡೋರಿಗೆ ಮತ್ತು ತಿಳ್ಕೊಳ್ಳೋರಿಗೆ ಮತ್ತಷ್ಟು ಹೆಚ್ಚು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಹಾಗಾಗಿ ಯಾವ ವಿಧಾನವನ್ನಾದರೂ ನಾವು ಆಯ್ಕೆ ಮಾಡಿಕೊಂಡು ಸರಾಸರಿಯನ್ನು ಕಂಡುಹಿಡಿಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್, ತೂಕದ ಆಯ್ಕೆ, ಸೆಲೆಕ್ಷನ್ ಆಫ್ ವೆಯ್ಟ್ಸ್. ನಾವು ಸರಕುಗಳನ್ನು ಆಯ್ಕೆ ಮಾಡಿಕೊಂಡಾಗ ಎಲ್ಲ ಸರಕಿಗೂ ಒಂದೇ ಪ್ರಮಾಣದ ತೂಕವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಶಿಕ್ಷಕರು ಅಂತ ತೆಗೆದುಕೊಂಡಾಗ ಆ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸೂಚ್ಯಾಂಕವನ್ನು ರಚನೆ ಮಾಡುವಾಗ ಶಿಕ್ಷಕರಿಗೆ ಅತಿ ಪ್ರಿಯವಾದ ಪುಸ್ತಕಗಳಿಗೆ ಹೆಚ್ಚಿನ ತೂಕಾಂಕವನ್ನು ನೀಡ್ತೀವಿ. ಅದೇ ಒಬ್ಬ ಕಾರ್ಮಿಕರು ಅಂತ ತೆಗೆದುಕೊಂಡಾಗ, ಕೂಲಿ ಕಾರ್ಮಿಕರು ದಿನನಿತ್ಯ ಬಳಸುವಂತಹ ಸರಕುಗಳಿಗೆ ಹೆಚ್ಚು ತೂಕವನ್ನು ನೀಡ್ತೀವಿ. ಹಾಗಾಗಿ ಶಿಕ್ಷಕರಿಗೆ ಶಿಕ್ಷಕರ ಉದ್ದೇಶದಲ್ಲಿ ಪುಸ್ತಕಕ್ಕೆ ನೀಡಿದ ತೂಕಾಂಕವನ್ನು ಕಾರ್ಮಿಕರ ಒಂದು ಸರಕುಗಳಿಗೆ ನೀಡೋಕ್ಕಾಗಲ್ಲ. ಹಾಗೆ ಅಲ್ಲಿಯ ಸೂಚ್ಯಾಂಕವನ್ನು ಅಥವಾ ತೂಕಾಂಕವನ್ನು ಇಲ್ಲಿಗೆ ನಾವು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಉದ್ದೇಶಕ್ಕೆ ನಾವು ಸೂಚ್ಯಾಂಕವನ್ನು ರಚನೆ ಮಾಡ್ತಾ ಇದೆಯೋ ಅದರ ಆಧಾರದ ಮೇಲೆ ಅಲ್ಲಿ ಬಳಸುವ ಸರಕುಗಳನ್ನು ಗಣನೆಗೆ ತೆಗೆದುಕೊಂಡು ಅದಕ್ಕೆ ತೂಕಾಂಕವನ್ನು ನೀಡಬೇಕು. ತೂಕದ ಆಯ್ಕೆ. ಓಕೆ, ನೆಕ್ಸ್ಟ್ ಒನ್, ಸೂಚ್ಯಾಂಕ ಸಂಖ್ಯೆಯ ಉದ್ದೇಶ. ಸೊ ಸೂಚ್ಯಾಂಕವನ್ನು ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ರಚನೆ ಮಾಡ್ತೀವಿ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಫಾರ್ ಎಕ್ಸಾಂಪಲ್, ರಫ್ತು ಸರಕುಗಳಿಗೆ ಸೂಚ್ಯಾಂಕವನ್ನು ರಚನೆ ಮಾಡುವಾಗ ನಾವು ರಫ್ತು ಸರಕುಗಳು ಯಾವ್ಯಾವ ಸರಕುಗಳು ರಫ್ತು ಆಗ್ತಿದೆ, ಎಷ್ಟು ಪ್ರಮಾಣದಲ್ಲಿ ರಫ್ತು ಆಗ್ತಾ ಇದೆ, ಯಾವ ವರ್ಷದಲ್ಲಿ ರಫ್ತು ಆಗ್ತಾ ಇದೆ, ಯಾವ ಬೆಲೆಯಲ್ಲಿ ಆ ಸರಕುಗಳನ್ನು ರಫ್ತು ಮಾಡ್ತಾ ಇದ್ದೀವಿ, ಯಾವ್ಯಾವ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದ್ದೀವಿ, ಇಂತಹ ವಿಷಯಗಳನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗತ್ತೆ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದರೆ ಕೃಷಿ ಸರಕುಗಳು ಅಂತ ತೆಗೆದುಕೊಂಡಾಗ ಕೃಷಿಯಲ್ಲಿ ಯಾವ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ, ಆ ಸರಕಿನ ಬೆಲೆ ಏನು,
ಹೇಗೆ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ, ಯಾವ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ, ಹೀಗೆ ಅದಕ್ಕೆ ಸಂಬಂಧಿಸಿದಂತಹ ಸೂಚ್ಯಾಂಕವನ್ನು ನಾವಿಲ್ಲಿ ರಚನೆ ಮಾಡ್ತೀವಿ. ಹಾಗಾಗಿ ನಾವು ಸೂಚ್ಯಾಂಕವನ್ನು ರಚನೆ ಮಾಡುವಾಗ ಅದರ ಉದ್ದೇಶವನ್ನು ಆಯ್ಕೆ ಮಾಡ್ಕೋಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್, ವಿಧಾನದ ಆಯ್ಕೆ, ಸೆಲೆಕ್ಷನ್ ಆಫ್ ಮೆಥಡ್ಸ್. ಸೊ ಇಲ್ಲಿ ವಿಧಾನದ ಆಯ್ಕೆಯಲ್ಲಿ ಸೂಚ್ಯಾಂಕವನ್ನು ರಚನೆ ಮಾಡೋದಕ್ಕೆ, ಸೂಚ್ಯಾಂಕವನ್ನು ಮಾಪನ ಮಾಡೋದಕ್ಕೆ ಅನೇಕ ವಿಧಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಲ್ಯಾಸ್ಪಿಯರ್ ಮೆಥಡ್ ಇರ್ಬೋದು, ಪಾಶ್ಚರ್ಸ್ ರವರ ಮೆಥಡ್ ಇರ್ಬೋದು, ಆಲ್ಫ್ರೆಡ್ ಮಾರ್ಷಲ್ ರವರ ಮೆಥಡ್ ಇರ್ಬೋದು, ಅಥವಾ ಡರ್ಬಿನ್ ವಾಟ್ಸನ್ ರವರ ಮೆಥಡ್ ಇರ್ಬೋದು, ಫಿಶರ್ ರವರ ಮೆಥಡ್ ಇರ್ಬೋದು. ಹೀಗೆ ಅನೇಕ ವಿಧಾನಗಳ ಮೂಲಕ ನಾವು ಸೂಚ್ಯಾಂಕವನ್ನು ರಚಿಸ್ಬೋದು. ಅದರಲ್ಲಿ ನಮ್ಮ ಒಂದು ಸರಕಿಗೆ, ನಮ್ಮ ಒಂದು ಉದ್ದೇಶಕ್ಕೆ ಯಾವ ಸೂಚ್ಯಾಂಕ ಪರಿಪೂರ್ಣ ಅನಿಸುತ್ತೋ ಅದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ವಿ ಶುಡ್ ಫಾಲೋ ವೆನ್ ವಿ ಆರ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ಇಲ್ಲಿ ನೀವು ಗಮನಿಸ್ಬೋದು, ಸೂಚ್ಯಾಂಕ ಸಂಖ್ಯೆಯ ಪ್ರಕಾರಗಳು, ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ನಾವು ಸೂಚ್ಯಾಂಕವನ್ನು ರಚನೆ ಮಾಡಬೇಕಾದ್ರೆ ಈ 3 ವಿಧಗಳ ಮೂಲಕವೂ ನಾವು ಸೂಚ್ಯಾಂಕವನ್ನು ರಚನೆ ಮಾಡ್ತೀವಿ. ದ ಫಸ್ಟ್ ಒನ್, ಪ್ರೈಸ್ ಇಂಡೆಕ್ಸ್, ಬೆಲೆ ಸೂಚ್ಯಾಂಕ. ಕ್ವಾಂಟಿಟಿ ಇಂಡೆಕ್ಸ್, ಪರಿಮಾಣ ಸೂಚ್ಯಾಂಕ. ಆ್ಯಂಡ್ ಅನದರ್ ಒನ್, ಮೌಲ್ಯ ಸೂಚ್ಯಾಂಕ. ಬೆಲೆ ಸೂಚ್ಯಾಂಕ ಆ ವರ್ಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೂಚ್ಯಾಂಕವನ್ನು ರಚನೆ ಮಾಡುವಾಗ ನಾವು ಆಯ್ಕೆ ಮಾಡಿಕೊಂಡ ಸರಕುಗಳ ಬೆಲೆಗಳನ್ನು ಆಧಾರವಾಗಿಟ್ಕೊಂಡು, ಬೆಲೆಗಳನ್ನು ಗಣನೆಗೆ ತೆಗೆದುಕೊಂಡು, ಪ್ರಸ್ತುತ ವರ್ಷದಲ್ಲಿ ಆ ಸರಕಿನ ಬೆಲೆ ಹಾಗೆ ಮೂಲ ವರ್ಷದಲ್ಲಿ ಆ ಸರಕಿನ ಬೆಲೆ ಇವುಗಳನ್ನು ಆಧಾರವಾಗಿಟ್ಕೊಂಡು ನಾವು ಸೂಚ್ಯಾಂಕವನ್ನು ರಚನೆ ಮಾಡ್ತೀವಿ. ಸೊ ಇಲ್ಲಿ ದ ಪ್ರೈಮ್ ಇಂಡಿಕೇಟರ್ ಈಸ್ ಪ್ರೈಸ್ ಅಂತ ಕರೀತಾರೆ. ಸೊ ಹಾಗಾಗಿ ಸರಕಿನ ಬೆಲೆಯ ಆಧಾರದ ಮೇಲೆಯೇ ಪ್ರಸ್ತುತ ವರ್ಷ ಮತ್ತು ಮೂಲ ವರ್ಷವನ್ನು ಹೋಲಿಕೆ ಮಾಡಿ ಬೆಲೆ ಸೂಚ್ಯಾಂಕವನ್ನು ಕಂಡುಹಿಡಿಬಹುದು. ಸೊ ಇಲ್ಲಿ ಬೆಲೆ ಸೂಚ್ಯಾಂಕದಲ್ಲಿ ನಾವು ಸಗಟು ಬೆಲೆ ಸೂಚ್ಯಾಂಕವನ್ನಾದರೂ ಆಯ್ಕೆ ಮಾಡ್ಕೋಬೋದು, ಅಥವಾ ಚಿಲ್ಲರ ಬೆಲೆ ಸೂಚ್ಯಾಂಕವನ್ನಾದರೂ ಆಯ್ಕೆ ಮಾಡ್ಕೋಬೋದು. ದಟ್ ಮೀನ್ಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. WPI ಆರ್ CPI, ಆ 2 ವಿಧಾನದಲ್ಲಿ ಯಾವುದನ್ನಾದರೂ ಅಳವಡಿಸ್ಕೊಂಡು ನಾವು ಬೆಲೆ ಸೂಚ್ಯಾಂಕದ ಮೂಲಕ ಸೂಚ್ಯಾಂಕವನ್ನು ರಚನೆ ಮಾಡ್ಬೋದು. ಅಂದ ನೆಕ್ಸ್ಟ್ ಒನ್, ಪರಿಮಾಣ ಸೂಚ್ಯಾಂಕ, ಕ್ವಾಂಟಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಇಲ್ಲಿ ಬೆಲೆ, ಇಲ್ಲಿ ಪರಿಮಾಣ, ಕ್ವಾಂಟಿಟಿ ಪ್ರಮಾಣ ಅಂತ ಕರೀತಾರೆ. ಅಂದರೆ ಬೆಲೆಗೆ ಬದಲಾಗಿ ಇಲ್ಲಿ ಸರಕುಗಳ ಪ್ರಮಾಣವನ್ನು ಆಧಾರವಾಗಿಟ್ಕೊಂಡು ಪ್ರಸ್ತುತ ವರ್ಷದಲ್ಲಿ ಆ ಸರಕಿನ ಪ್ರಮಾಣ ಮತ್ತು ಮೂಲ ವರ್ಷದಲ್ಲಿ ಆ ಸರಕಿನ ಪ್ರಮಾಣ ಎರಡನ್ನೂ ಗಣನೆಗೆ ತೆಗೆದುಕೊಂಡು ಸೂಚ್ಯಾಂಕವನ್ನು ರಚನೆ ಮಾಡೋದನ್ನೇ ಪರಿಮಾಣ ಸೂಚ್ಯಾಂಕ ಅಥವಾ ಪ್ರಮಾಣ ಸೂಚ್ಯಾಂಕ, ಕ್ವಾಂಟಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಇದನ್ನು ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ಬಳಸೋದನ್ನು ನಾವು ನೋಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್, ಮೌಲ್ಯ ಸೂಚ್ಯಾಂಕ. ಮೌಲ್ಯ ಸೂಚ್ಯಾಂಕ ಅಂತಂದರೆ ಇಟ್ಸ್ ಅ ಕಾಂಬಿನೇಷನ್ಸ್ ಆಫ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕ್ವಾಂಟಿಟಿ ಇಂಡೆಕ್ಸ್. ಬೆಲೆ ಸೂಚ್ಯಾಂಕ ಮತ್ತು ಪರಿಮಾಣ ಸೂಚ್ಯಾಂಕವನ್ನು ಒಟ್ಟುಗೂಡಿಸ್ಕೊಂಡು ಒಂದು ಮೌಲ್ಯ ಸೂಚ್ಯಾಂಕವನ್ನು ನಾವಿಲ್ಲಿ ರಚನೆ ಮಾಡ್ಬೋದು. ಅಂದರೆ ಪ್ರಸ್ತುತ ವರ್ಷದಲ್ಲಿ ಸರಕುಗಳ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು, ಹಾಗೆ ಮೂಲ ವರ್ಷದ ಸರಕಿನ ಮೌಲ್ಯದ ಜೊತೆ ಹೋಲಿಕೆ ಮಾಡಿ ಈಗ ಏನು ಬದಲಾವಣೆ ಆಗಿದೆ, ಆ ಸಾಪೇಕ್ಷ ಬದಲಾವಣೆ ಏನು ಅನ್ನೋದನ್ನು ತಿಳಿಯಪಡಿಸೋದೆ ನಮಗೆ ಮೌಲ್ಯ ಸೂಚ್ಯಾಂಕ. ಸೊ ಹಾಗಾಗಿ ಈ 3 ವಿಧಾನಗಳಲ್ಲಿ ಇದನ್ನು ಅಳವಡಿಸ್ಕೊಂಡು ನಾವು ಸೂಚ್ಯಾಂಕವನ್ನು ರಚನೆ ಮಾಡ್ಬೋದು. ಇಲ್ಲಿ ಸೂಚ್ಯಾಂಕ ಲೆಕ್ಕಾಚಾರದ ವಿಧಾನ, ಮೆಥಡ್ಸ್ ಆಫ್ ಕಂಪ್ಯೂಟಿಂಗ್ ದ ಇಂಡೆಕ್ಸ್ ನಂಬರ್ಸ್. ಇಲ್ಲಿ 2 ಮೆಥಡ್ಸ್ನ ನಾವು ನೋಡ್ಬೋದು. ಒಂದು ಸರಳ ಸೂಚ್ಯಾಂಕ ಸಂಖ್ಯೆ, ತೂಕಾಂಕ ಸೂಚ್ಯಾಂಕ ಸಂಖ್ಯೆ, ಸಿಂಪಲ್ ಇಂಡೆಕ್ಸ್ ನಂಬರ್ಸ್, ವೆಯ್ಟೆಡ್ ಇಂಡೆಕ್ಸ್ ನಂಬರ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಯಾವ ಮೆಥಡಲ್ಲಾದ್ರೂ ನಾವು ಸೂಚ್ಯಾಂಕವನ್ನು ರಚನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸರಳ ಸೂಚ್ಯಾಂಕ ಸಂಖ್ಯೆ, ಸಿಂಪಲ್ ಇಂಡೆಕ್ಸ್ ನಂಬರ್, ಅದೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸಿಂಪಲ್, ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್. ಅದು ಹೇಗಪ್ಪ ಅಂದರೆ, ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷ ಎರಡನ್ನೂ ಗಣನೆಗೆ ತೆಗೆದುಕೋತೀವಿ. ಮೂಲ ವರ್ಷದ ಸರಕಿನ ಬೆಲೆ ಮತ್ತು ಸರಕಿನ ಪ್ರಮಾಣ, ಪ್ರಸ್ತುತ ವರ್ಷದ ಸರಕಿನ ಬೆಲೆ ಮತ್ತು ಸರಕಿನ ಪ್ರಮಾಣ ಎರಡನ್ನೂ ಗಣನೆಗೆ ತೆಗೆದುಕೊಂಡು ಪ್ರಸ್ತುತ ವರ್ಷ ಮತ್ತು ಮೂಲ ವರ್ಷವನ್ನು ನಾವು ಬೇಸ್ ಇಯರ್ನ ಜೊತೆ ಹೋಲಿಕೆ ಮಾಡೋದ್ರ ಮೂಲಕ
ಸೂಚ್ಯಾಂಕವನ್ನು ರಚನೆ ಮಾಡೋದನ್ನೇ ಸರಳ ಸೂಚ್ಯಾಂಕ ಸಂಖ್ಯೆ ಅಂತ ಕರೀತಾರೆ. ಹಾಗಾದರೆ ತೂಕಾಂಕ ಸೂಚ್ಯಾಂಕ ಸಂಖ್ಯೆಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಾವು ನೋಡೋದಾದರೆ, ಇಲ್ಲಿ ಪ್ರತಿಯೊಂದು ಸರಕಿಗೂ ನಾವು ಗಣನೆಗೆ ತೆಗೆದುಕೊಂಡು ಸೂಚ್ಯಾಂಕವನ್ನು ರಚಿಸುವ ಸರಕುಗಳ ಆಯ್ಕೆಯಲ್ಲಿ ಪ್ರತಿಯೊಂದು ಸರಕಿಗೂ ಅದರ ಪ್ರಾಧಾನ್ಯತೆಯ ಆಧಾರದ ಮೇಲೆ ತೂಕಾಂಕವನ್ನು ನೀಡಿರ್ತಾರೆ. ಆ ತೂಕಾಂಕವನ್ನು ತೆಗೆದುಕೊಂಡು ಬೇಸ್ ಇಯರ್ ಅಂದರೆ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದಲ್ಲಿನ ಸರಕು ಮತ್ತು ಬೆಲೆಯಲ್ಲಿನ ಬದಲಾವಣೆಯನ್ನು ತೂಕಾಂಕದ ಜೊತೆ ನಾವು ಮಲ್ಟಿಪ್ಲೈ ಮಾಡೋದ್ರ ಮೂಲಕ, ಹೋಲಿಕೆ ಮಾಡೋದ್ರ ಮೂಲಕ ತೂಕಾಂಕ ಸೂಚ್ಯಾಂಕವನ್ನು ರಚನೆ ಮಾಡ್ತೀವಿ. ಇಲ್ಲಿ ನಾವು ಜಸ್ಟ್ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದ ಸರಕಿನ ಬೆಲೆ ಪ್ರಮಾಣವನ್ನು ಮಾತ್ರ ತೆಗೆದುಕೊಂಡು ಸರಳ ಸೂಚ್ಯಾಂಕವನ್ನು ರಚನೆ ಮಾಡ್ತೀವಿ. ಇಲ್ಲಿ ಸರಕುಗಳಿಗೆ ಅವುಗಳ ಆಧಾರದ ಮೇಲೆ, ಅವುಗಳ ಪ್ರಾಧಾನ್ಯತೆ ಆಧಾರದ ಮೇಲೆ ತೂಕಾಂಕವನ್ನು ನೀಡಿ ಆ ತೂಕಾಂಕವನ್ನು ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದ ಜೊತೆ ಹೋಲಿಕೆ ಮಾಡಿ ತೂಕಾಂಕ ಸೂಚ್ಯಾಂಕವನ್ನು ಕಂಡುಹಿಡಿತೀವಿ. ಸೊ ದೀಸ್ ಆರ್ ದ ಟೂ ಮೆಥಡ್ಸ್. ನೆಕ್ಸ್ಟ್ ಒನ್, ಸೂಚ್ಯಾಂಕ ಸಂಖ್ಯೆಗಳ ಪ್ರಯೋಜನಗಳು, ಅಡ್ವಾಂಟೇಜಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಸೊ ಇಲ್ಲಿ ನಾವು ಸೂಚ್ಯಾಂಕವನ್ನು ಹೇಗೆ ರಚನೆ ಮಾಡಬೇಕು, ಅದರ ಹಂತಗಳೇನು, ಅದರ ಲಕ್ಷಣಗಳೇನು ಮತ್ತು ಅದರ ವಿಧಾನಗಳೇನು ಅಂತ ನಾವು ತಿಳ್ಕೊಂಡ್ವಿ. ಸೊ ಸೂಚ್ಯಾಂಕವನ್ನು ರಚನೆ ಮಾಡೋದ್ರಿಂದ ಏನು ಪ್ರಯೋಜನ? ದಿ ಫಸ್ಟ್ ಒನ್, ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟ ಚಿತ್ರಣ. ಆರ್ಥಿಕ ಚಟುವಟಿಕೆಗಳು, ನಾನು ಒಂದು ಎಕ್ಸಾಂಪಲ್ನ ಕೊಡ್ತೇನೆ ನಿಮಗೆ. ಫಾರ್ ಎಕ್ಸಾಂಪಲ್, ಆರ್ಥಿಕ ಚಟುವಟಿಕೆಗಳಲ್ಲಿ ಹೂಡಿಕೆ ಅಂತ ತಗೊಳ್ಳೋಣ. ಹೂಡಿಕೆಯು ಕೂಡ ಒಂದು ಆರ್ಥಿಕ ಚಲಪರಿಣಾಮ, ಇಟ್ ಇಸ್ ಅ ವೇರಿಯಬಲ್ ಅಂತ ಕರೀತಾರೆ. ಸೊ ಇಲ್ಲಿ ಹೂಡಿಕೆ ಅಂತ ತಗೊಂಡಾಗ ಪ್ರಸ್ತುತ ಕೈಗಾರಿಕಾ ವಲಯದ ಮೇಲೆ ಹೇಗೆ ಹೂಡಿಕೆ ಆಗಿದೆ, ಯಾವ ಸರಕಿನ ಮೇಲೆ ಹೂಡಿಕೆ ಮಾಡಲಾಗಿದೆ, ಅದೇ ಒಂದು ಮೂಲ ವರ್ಷದಲ್ಲಿ ಅದೇ ಕೈಗಾರಿಕೆಗಳ ಮೇಲೆ ಅದೇ ಸರಕುಗಳ ಉತ್ಪಾದನೆಗೆ ಎಷ್ಟು ಪ್ರಮಾಣದಲ್ಲಿ ಹೂಡಿಕೆ ಮಾಡಲಾಗಿತ್ತು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗಿತ್ತು, ಇವುಗಳ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನಾವು ತಿಳ್ಕೋಬೇಕು ಅಂದರೆ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷವನ್ನು ಹೋಲಿಕೆ ಮಾಡಿ ಈಗ ಪ್ರಸ್ತುತದಲ್ಲಿ ಕೈಗಾರಿಕಾ ವಲಯದಲ್ಲಿನ ಹೂಡಿಕೆಯಲ್ಲಿ ಆದಂತಹ ಬದಲಾವಣೆಯನ್ನು ನಾವು ತಿಳ್ಕೊಬೋದು. ಈ ರೀತಿ ಸೂಚ್ಯಾಂಕವನ್ನು ರಚನೆ ಮಾಡೋದ್ರಿಂದ ಇಡೀ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಪಡ್ಕೋತೀವಿ. ಅಂಡ್ ದ ನೆಕ್ಸ್ಟ್ ಒನ್, ಆರ್ಥಿಕ ನೀತಿಗಳನ್ನು ರೂಪಿಸಲು ಸಹಕಾರಿ. ಸೊ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದ ಮೇಲೆ ಆ ಆರ್ಥಿಕ ನೀತಿಗಳನ್ನು ಮತ್ತಷ್ಟು ಉತ್ತೇಜನಕಾರಿಯಾಗಿ ಹೇಗೆ ರೂಪಿಸಬೇಕು, ಯಾವ ಹೊಸ ಯೋಜನೆಗಳನ್ನು ಅಳವಡಿಸ್ಕೋಬೇಕು, ಹೊಸ ನೀತಿಗಳನ್ನು ರೂಪಿಸಬೇಕು, ಇವುಗಳನ್ನು ರೂಪಿಸೋದಕ್ಕೆ ಸೂಚ್ಯಾಂಕದ ರಚನೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಂಡ್ ದ ನೆಕ್ಸ್ಟ್ ಒನ್, ಭವಿಷ್ಯದಲ್ಲಿನ ಆರ್ಥಿಕ ಚಲಗಳನ್ನು ಅಳತೆ ಮಾಡಲು ಸಾಧ್ಯ. ಹೌದು, ಪ್ರಸ್ತುತ ಆರ್ಥಿಕ ಚಲ ಪರಿಣಾಮಗಳು ಮೂಲ ವರ್ಷಕ್ಕೆ ಹೋಲಿಸಿದಂತೆ ಹೇಗೆ ಬದಲಾವಣೆ ಆಗಿದೆ, ಭವಿಷ್ಯದಲ್ಲಿ ಅದು ಹೇಗೆ ಬದಲಾವಣೆ ಆಗ್ಬೋದು ಅನ್ನೋದನ್ನು ನಾವು ಸೂಚ್ಯಾಂಕದ ಮೂಲಕ ಇವತ್ತೇ ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಗಿವಿಂಗ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಕರೀತಾರೆ, ಬೇಡಿಕೆಯ ಮುನ್ನಂದಾಜು. ಆ ಬೇಡಿಕೆಯ ಮುನ್ನಂದಾಜನ್ನು ನಾವು ಮಾಡಬೇಕಾದ್ರೆ ಪ್ರಸ್ತುತ ಆ ಸರಕಿನ ಬೇಡಿಕೆ ಏನಿದೆ, ಹಿಂದೆ ಆ ಸರಕಿನ ಬೇಡಿಕೆ ಹೇಗಿತ್ತು, ಅವುಗಳನ್ನು ಅಳತೆ ಮಾಡೋದ್ರ ಮೂಲಕ ಭವಿಷ್ಯದಲ್ಲಿ ಆ ಸರಕಿಗೆ ಬೇಡಿಕೆ ಜಾಸ್ತಿ ಆಗ್ಬೋದೋ ಕಡಿಮೆ ಆಗ್ಬೋದು ಅನ್ನೋದನ್ನು ನಾವು ಪೂರ್ವ ನಿರ್ಧರಿತವಾಗಿ ಇವತ್ತೇ ಆಲೋಚನೆಯನ್ನು ಮಾಡ್ಬೋದು, ಇವತ್ತೇ ಅದನ್ನು ಸಂಪೂರ್ಣವಾಗಿ ಮಾಪನವನ್ನು ಮಾಡ್ಬೋದು. ಹಾಗಾಗಿ ಆ ಭವಿಷ್ಯದಲ್ಲಿ ಆರ್ಥಿಕ ಚಲಗಳು ಹೇಗೆ ಏರಿಳಿತಕ್ಕೆ ಒಳಪಡುತ್ತವೆ, ಅವುಗಳ ಒಂದು ಚಲನವಲನಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಸೂಚ್ಯಾಂಕವನ್ನು ಬಳಸ್ಕೋತೀವಿ. ಅಂಡ್ ದ ನೆಕ್ಸ್ಟ್ ಒನ್, ಹಣದ ಮೌಲ್ಯವನ್ನು ಅಳತೆ ಮಾಡಲು ಉಪಯುಕ್ತವಾಗಿದೆ. ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ಮನಿ ಅಂತ ಕರೀತಾರೆ. ಹಣದ ಮೌಲ್ಯ, ಅಫ್ಕೋರ್ಸ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮಗೆ ಸೂಚ್ಯಾಂಕದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ನೋಡ್ತೀವಿ. ಒಂದು ಹಣದುಬ್ಬರ, ಹಣ ಸರಕಿನ ಬೆಲೆ, ಹಣದ ಮೌಲ್ಯ. ಸೊ ಇದು ಏನೋ ಒಂದಕ್ಕೊಂದು ಸಹ ಸಂಬಂಧವನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಹಣದ ಮೌಲ್ಯ ಸರಕುಗಳ ಬೆಲೆಯಿಂದ ನಿರ್ಧಾರ ಆಗುತ್ತೆ. ಸರಕುಗಳ ಬೆಲೆಗಳು ಹೆಚ್ಚಾದಂತೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗಪ್ಪ ಅಂದರೆ, ಸರಕಿನ ಬೆಲೆ ಹೆಚ್ಚಾದಂತೆ ಹಣದಲ್ಲಿ ಕೊಂಡುಕೊಳ್ಳುವ ಶಕ್ತಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 100 ರೂಪೀಸ್ ಇದೆ, ಆ 100 ರೂಪಾಯಿ ಆ ಒಂದು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಹಣದ ಮೌಲ್ಯದಲ್ಲಿ ವ್ಯಕ್ತಪಡಿಸ್ಬೋದು. ಈಗ 1 ಕಿಲೋ ಆನಿಯನ್
50 ರುಪೀಸ್ ಅಂತ ಹೇಳಿದ್ರೆ, 1 kg ಈರುಳ್ಳಿಯ ಬೆಲೆ 50 ರೂಪಾಯಿ ಆದಾಗ ಆ ನಂಬಳಿ ಇರೋಂತಹ 100 ರೂಪಾಯಿಯಲ್ಲಿ 2 kg ಈರುಳ್ಳಿಯನ್ನು ಕೊಂಡ್ಕೋಬೋದು. ಈಗ ಹಣದ ಮೌಲ್ಯ ನಮಗೇನಾಗಿದೆ, ಆ 100 ರೂಪಾಯಿಯಲ್ಲಿ 2 kgಯಷ್ಟು ಈರುಳ್ಳಿಯನ್ನು ಕೊಂಡುಕೊಳ್ಳೋ ಸಾಮರ್ಥ್ಯವನ್ನು ತೋರಿಸುತ್ತೆ. ಅದೇ ಸರಕಿನ ಬೆಲೆ ಜಾಸ್ತಿ ಆಗಿದೆ. ಅದೆಷ್ಟಾಗಿರ್ಬೋದು? ಫಾರ್ ಎಕ್ಸಾಂಪಲ್ 50 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ ಅಂತ ಇಟ್ಕೊಳ್ಳೋಣ. 1 kgಯ ಈರುಳ್ಳಿಯ ಬೆಲೆ 70 ರೂಪಾಯಿ ಆಗಿದೆ. ನಮ್ಮ ಬಳಿ ಇರೋದು 100 ರೂಪಾಯಿ. ಇವತ್ತು ನಾವು 2 kgಯ ಬದಲಿಗೆ 1.5 kgಯಷ್ಟು ಈರುಳ್ಳಿಯನ್ನು ಕೊಂಡ್ಕೋತೀವಿ. ಅದೇ 100 ರೂಪಾಯಿ ಬೆಲೆ ಕಡಿಮೆ ಇದ್ದಾಗ 2 kgಯಷ್ಟು ಈರುಳ್ಳಿನ ತಂದುಕೊಟ್ಟಿತ್ತು. ಇವತ್ತು ಅದೇ 100 ರೂಪಾಯಿ ಬೆಲೆ ಹೆಚ್ಚಾಗಿದ್ದಾಗ 1.5 kgಯಷ್ಟು ಈರುಳ್ಳಿಯನ್ನು ತಂದುಕೊಡುತ್ತೆ. ಅಂದರೆ ಹಣದ ಮೌಲ್ಯ ಏನಾಯ್ತಲ್ಲಿ ಕಡಿಮೆ ಆಯಿತು. ಫಾರ್ ಎಕ್ಸಾಂಪಲ್ ಈರುಳ್ಳಿಯ ಬೆಲೆ ಕೆಜಿಗೆ 25 ರೂಪಾಯಿ ಅಂತ ಇಟ್ಕೊಳ್ಳೋಣ. ಈಗ ನಮ್ಮ ಹತ್ರ 100 ರುಪೀಸ್ ಇದೆ. 100 ರೂಪಾಯಲ್ಲಿ 4 kg ಈರುಳ್ಳಿಯನ್ನು ನಾವು ಕೊಂಡ್ಕೋಬೋದು. ಈಗ ಅದೇ 100 ರೂಪಾಯಿ ನಮಗೆ 4 kgಯನ್ನು ಕೊಂಡುಕೊಳ್ಳೋ ಸಾಮರ್ಥ್ಯವನ್ನು ತೋರಿಸುತ್ತೆ. ಅಂದರೆ ಇಲ್ಲಿ ಹಣದ ಮೌಲ್ಯ ಏನಾಯಿತು, ಹೆಚ್ಚಾಯಿತು. ದಟ್ ಮೀನ್ಸ್ ದರ್ ಇಸ್ ಅ inverse relationship between the value of the money and the price of the commodity. ಹಣದ ಮೌಲ್ಯ ಮತ್ತು ಸರಕಿನ ಬೆಲೆಯ ನಡುವೆ ವಿರುದ್ಧವಾದ ಸಂಬಂಧವನ್ನು ನಾವು ನೋಡ್ತೀವಿ. ಬೆಲೆ ಹೆಚ್ಚಾದಂತೆ ಹಣದ ಮೌಲ್ಯ ಕುಗ್ಗುತ್ತದೆ, ಬೆಲೆ ಕಡಿಮೆ ಆದಂತೆ ಹಣದ ಮೌಲ್ಯ ಹಿಗ್ಗುತ್ತದೆ. ಹಾಗಾಗಿ ಈ ಸೂಚ್ಯಾಂಕದ ಮೂಲಕ ಹಣದ ಮೌಲ್ಯದಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗ್ತಾ ಇದೆ, ಮೂಲ ವರ್ಷದಲ್ಲಿ ಎಷ್ಟು ಮೌಲ್ಯ ಇತ್ತು, ಪ್ರಸ್ತುತ ವರ್ಷದಲ್ಲಿ ಅದರ ಮೌಲ್ಯ ಹೇಗೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ಅನುಭೋಗಿಯ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ತಿಳಿಯಬಹುದು. ಸೊ ಇಲ್ಲಿ ಅನುಭೋಗಿಯ ಕೊಂಡುಕೊಳ್ಳುವ ಸಾಮರ್ಥ್ಯ, ಹಣದ ಮೌಲ್ಯ ಹೆಚ್ಚಾಗಿದ್ದಾಗ, ಅಂದರೆ ಬೆಲೆಗಳು ಕಡಿಮೆ ಇದ್ದ ಹಣದ ಮೌಲ್ಯ ಹೆಚ್ಚಾಗಿದ್ದಾಗ ಅನುಭೋಗಿ ಹೆಚ್ಚು ಹೆಚ್ಚು ಸರಕುಗಳನ್ನು ಕೊಂಡ್ಕೋತಾರೆ. ಅದೇ ಬೆಲೆ ಹೆಚ್ಚಾಗಿದ್ದಾಗ ಹಣದ ಮೌಲ್ಯ ಕಡಿಮೆ ಆಗೋದ್ರಿಂದ ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಂಡ್ಕೋತಾರೆ. ಸೊ ಹಾಗಾಗಿ ಅನುಭೋಗಿ ಪ್ರಸ್ತುತದಲ್ಲಿ ಯಾವ ರೀತಿಯಾದ ಸರಕುಗಳನ್ನು ಕೊಂಡ್ಕೋತಿದ್ದಾರೆ, ಅವರ ಸಾಮರ್ಥ್ಯ ಎಷ್ಟಿದೆ, ಹಾಗೆ ಮೂಲ ವರ್ಷದಲ್ಲಿ ಅದು ಹೇಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ದತ್ತಾಂಶವನ್ನು ಹೋಲಿಕೆ ಮಾಡಲು ಸಾಧ್ಯ. ಸೊ ಇಲ್ಲಿ ದತ್ತಾಂಶ ಡಾಟಾಸ್ ಅಂತ ಕರೀತಾರೆ. ಸೊ ನಾವು ಮೂಲ ವರ್ಷ ಈಸ್ ಆಲ್ವೇಸ್ ಈಕ್ವಲ್ ಟು 100 ಅಂತ ಕರೀತಾರೆ. ಸೊ ಅದನ್ನು 100 ಅಂತ ಪರಿಗಣಿಸಿದ್ರೆ ಪ್ರಸ್ತುತ ವರ್ಷದಲ್ಲಿ ಅದು 100ಕ್ಕಿಂತ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ, ಆ ಬಂದಂತಹ ಶೇಕಡವಾರು ದತ್ತಾಂಶವನ್ನು ನಾವು ಹೋಲಿಕೆ ಮಾಡೋದ್ರ ಮೂಲಕ, ಮೂಲ ವರ್ಷದಲ್ಲಿ ಹೋಲಿಕೆ ಮಾಡೋದ್ರ ಮೂಲಕ ಅದು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್, ಹಣದುಬ್ಬರವನ್ನು ಅಳತೆ ಮಾಡಲು ಉಪಯುಕ್ತವಾಗಿದೆ. ಇನ್ಫ್ಲೇಷನ್ ಅಂತ ಕರೀತಾರೆ. ಹಣದುಬ್ಬರ ಅಂದರೆ ಗೊತ್ತಿದೆ ಅಲ್ವಾ, ಅಂದರೆ ಸರಕುಗಳ ಬೆಲೆಗಳು ಹೆಚ್ಚಾಗೋದನ್ನು ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರೀತಾರೆ. ಆ ಬೆಲೆಗಳು ಹೆಚ್ಚಾದಾಗ ಹಣದ ಮೌಲ್ಯ ಕುಗ್ಗುತ್ತಾ ಹೋಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ಪ್ರಸ್ತುತದಲ್ಲಿ ನಾವು ಹಣದುಬ್ಬರವನ್ನು ನೋಡ್ತಾ ಇದ್ದೀವಿ. ಸೊ ಸರಕುಗಳ ಬೆಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ಹಣದುಬ್ಬರ ಎಷ್ಟು ಪ್ರಮಾಣದಲ್ಲಿದೆ, ಅದು ಮೂಲ ವರ್ಷದಲ್ಲಿ ಎಷ್ಟಿತ್ತು, ಈ ಪ್ರಸ್ತುತ ವರ್ಷದಲ್ಲಿ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ನಾವು ಸೂಚ್ಯಾಂಕವನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಒನ್, ಸೂಚ್ಯಾಂಕವು ವ್ಯಾಪಾರ ವ್ಯವಹಾರ ಸಮುದಾಯಕ್ಕೆ ಪ್ರಯೋಜನಯುಕ್ತವಾಗಿದೆ. ಹೌದು, ಬಿಸ್ನೆಸ್ ಅಂತ ನಾವೇನು ಕರೀತಾರೋ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಲಿ ಅತಿ ಹೆಚ್ಚಾಗಿ ಸೂಚ್ಯಾಂಕವನ್ನು ಬಳಕೆ ಮಾಡೋದನ್ನು ನಾವಿಲ್ಲಿ ನೋಡ್ತೀವಿ. ಹೇಗಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತು, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಈಸ್ ಆಲ್ವೇಸ್ ಫ್ಲಕ್ಚುಯೇಟೆಡ್. ಅಂದರೆ ಏನೋ ವ್ಯವಹಾರ ಚಟುವಟಿಕೆಗಳು ಪ್ರತಿನಿತ್ಯ ಏರಿಳಿತಕ್ಕೆ ಒಳಪಡ್ತಾನೆ ಇರುತ್ತೆ. ನಾವು ಯಾವುದನ್ನು ಇಷ್ಟೇ ಸ್ಪಷ್ಟವಾಗಿ ನಿರೀಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನೇರವಾಗಿ ವ್ಯವಹಾರದ ಮೇಲೆ ಪ್ರಭಾವ ಬೀರೋದನ್ನು ನೋಡ್ತೀವಿ. ಹಾಗಾಗಿ ವ್ಯವಹಾರ ಚಟುವಟಿಕೆಗಳಲ್ಲಿ ಈ ಸೂಚ್ಯಂಕವನ್ನು ರಚನೆ ಮಾಡೋದ್ರಿಂದ ಆ ಒಂದು ವಾಸ್ತವವಾಗಿ ಆ ವ್ಯವಹಾರದ ಆಗು ಹೋಗುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್, ಸೂಚ್ಯಂಕವು ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರೀತಾರೆ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ಮಾಹಿತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ರಫ್ತು ಮತ್ತು ಆಮದುವನ್ನು ಗಣನೆಗೆ ತೆಗೆದುಕೊಂಡ್ರೆ, ರಫ್ತು ಮತ್ತು ಆಮದಿಗೆ ಸೂಚ್ಯಂಕವನ್ನು ರಚನೆ ಮಾಡುವಾಗ ನಮ್ಮ ದೇಶದಲ್ಲಿ ಉತ್ಪಾದಿಸಿದ ಅತಿ ಹೆಚ್ಚಿನ ಪ್ರಮಾಣದ ಸರಕುಗಳನ್ನು ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತೀವಿ.
ನಮ್ಮ ದೇಶದಲ್ಲಿ ಕೊರತೆ ಇರುವಂತಹ ಸರಕುಗಳನ್ನು ಬೇರೆ ದೇಶದಿಂದ ಆಮದು ಮಾಡ್ಕೋತೀವಿ. ಸೊ ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಸೂಚ್ಯಾಂಕವನ್ನು ರಚನೆ ಮಾಡಿದಾಗ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಸೂಚ್ಯಾಂಕದ ಮೂಲಕ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ವಿಭಿನ್ನ ಸ್ಥಳಗಳು ಹಾಗೂ ವಿಭಿನ್ನ ಅವಧಿಗಳಿಗೆ ಚಲಗಳ ಬದಲಾವಣೆಗಳನ್ನು ಹೋಲಿಕೆ ಮಾಡಲು ಸಾಧ್ಯವಾಗುತ್ತದೆ. ಹೌದು, ಸೊ ನಾನು ಆಲ್ರೆಡಿ ಹೇಳಿದಾಗೆ ಸರಕುಗಳಲ್ಲಿ ಬದಲಾವಣೆಗಳಿರುತ್ತೆ. ಒಂದು ಸ್ಥಳದಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತೆ ನಾವು ಕೊಂಡುಕೊಳ್ಳುವ ಸರಕುಗಳ ಪ್ರಮಾಣದಲ್ಲಿ ಸಂಪೂರ್ಣವಾದ ಬದಲಾವಣೆಯನ್ನು ನಾವು ನೋಡ್ತೀವಿ. ಹೌದು, ಹಾಗೆ ವಿವಿಧ ಅವಧಿಗಳಂತ ಹೇಳಿದ್ರೆ ಅದು ಈ ವರ್ಷ ಇರ್ಬೋದು, ಹಿಂದಿನ ವರ್ಷ ಇರ್ಬೋದು, ಅಥವಾ ಇನ್ನು 5 ವರ್ಷಗಳನ್ನು ಬಿಟ್ಟು ಆಗಿರ್ಬೋದು. ಅಲ್ಲಿಗೆ ಹೋಲಿಕೆ ಮಾಡಿದಾಗ ಒಂದು ಅವಧಿಯಿಂದ ಮತ್ತೊಂದು ಅವಧಿಯಲ್ಲಿ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ಸರಕುಗಳ ಬೆಲೆಗಳಲ್ಲಿ ಮತ್ತು ಸರಕಿನ ಪ್ರಮಾಣದಲ್ಲಿ, ಆ ಕೊಂಡುಕೊಳ್ಳುವ ಸಾಮರ್ಥ್ಯದಲ್ಲಿ ಸಂಪೂರ್ಣವಾದ ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅಂತಹ ಬದಲಾವಣೆ, ಆ ಒಂದು ಸಾಪೇಕ್ಷ ಬದಲಾವಣೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಸೂಚ್ಯಾಂಕವನ್ನು ರಚನೆ ಮಾಡೋದ್ರ ಮೂಲಕ ತಿಳ್ಕೊಬೋದು. ನೆಕ್ಸ್ಟ್ ಒನ್, ಜನರ ಜೀವನ ವೆಚ್ಚದಲ್ಲಿನ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿ. ಸೊ ಜನರ ಜೀವನ ವೆಚ್ಚ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಸರಕುಗಳನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ನಮ್ಮ ಒಂದು ಜೀವನ ನಿರ್ವಹಣೆಗೆ ಮಾಡುವಂತಹ ವೆಚ್ಚವನ್ನು ನಾವು ಜೀವನ ವೆಚ್ಚದಲ್ಲಿ ನಾವು ನೋಡ್ತೀವಿ. ಸೊ ಹೀಗಿರುವಾಗ ಆ ಜನರ ಜೀವನ ವೆಚ್ಚದಲ್ಲಿ ಬದಲಾವಣೆ ಹೇಗಾಗುತ್ತೆ ಅಂದರೆ, ಸರಕುಗಳ ಬೆಲೆಗಳು ಹೆಚ್ಚಾದಂತೆ ಜೀವನ ವೆಚ್ಚ ಹೆಚ್ಚಾಗುತ್ತದೆ. ಬೆಲೆ ಕಡಿಮೆ ಆದಾಗ ಜೀವನ ವೆಚ್ಚದಲ್ಲಿ ಕಡಿಮೆ ಆಗುತ್ತದೆ. ಸೊ ಒಂದು ರೀತಿಯಾದಂತಹ ನೇರ ಸಂಬಂಧವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಈಗ ಪ್ರತಿನಿತ್ಯ ನಾವು ಬೆಳೆಸುವಂತಹ ತರಕಾರಿ ಬೆಲೆಗಳು ಹೆಚ್ಚಾದಾಗ ನಾವು ತರಕಾರಿಗಳನ್ನು ಕೊಂಡ್ಕೊಳ್ಳೋದ್ರಿಂದ ಆ ತರಕಾರಿಯ ಮೇಲೆ ಮಾಡುವಂತಹ ವೆಚ್ಚದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಂದರೆ ಜೀವನ ವೆಚ್ಚ ಅಲ್ಲಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಆ ಜೀವನ ವೆಚ್ಚದಲ್ಲಿ ಹೇಗೆ ಬದಲಾವಣೆ ಆಗಿದೆ, ಅನುಭೋಗಿಗಳು ಯಾವ ರೀತಿಯಲ್ಲಿ ವೆಚ್ಚವನ್ನು ಮಾಡ್ತಾ ಇದ್ದಾರೆ, ಆ ಸರಕುಗಳನ್ನು ಕೊಂಡುಕೊಳ್ಳೋ ಪ್ರಮಾಣ ಏನು, ಆ ಸರಕಿನ ಬೆಲೆ ಏನು, ಪ್ರತಿಯೊಂದನ್ನು ನಾವು ಸೂಚ್ಯಾಂಕವನ್ನು ರಚನೆ ಮಾಡೋದ್ರ ಮೂಲಕ ತಿಳ್ಕೊಬೋದು. ಇದಿಷ್ಟು ಸೂಚ್ಯಾಂಕವನ್ನು ರಚನೆ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳನ್ನು ನೋಡ್ತೀವಿ. ಇಲ್ಲಿ ನೋಡೋದಾದರೆ ಸೂಚ್ಯಾಂಕ ಸಂಖ್ಯೆಗಳ ಟೀಕೆಗಳು, ಲಿಮಿಟೇಷನ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಸೊ ಸೂಚ್ಯಾಂಕವನ್ನು ರಚನೆ ಮಾಡೋದ್ರಿಂದನೂ ಸಹ ಒಂದಷ್ಟು ಅನಾನುಕೂಲಗಳನ್ನು, ಟೀಕೆಗಳನ್ನು ಅಥವಾ ಒಂದಷ್ಟು